ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದರೆ ಇದೆ. ಮತ್ತು ಸಂವಿಧಾನ ಇರುವಂಥ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂಥ ಸ್ಥಳ ಇದು. ಮತ್ತು ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನು ಕಟ್ಟುವಂಥ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂಥ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡಿಬಿಟ್ಟಿದೆ. ಏನಪ್ಪ, ನಮಗೆಲ್ಲ ರಕ್ಷಣೆ ಕೊಡುವಂಥ ಸ್ಥಳ ಯಾವುದಿದೆ, ಅದೊಂದು ಪವಿತ್ರ ಸ್ಥಳ ಅದು. ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ, ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡಿಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧ ಒಳಗಡೆ ಬರೋಕ್ಕೆ ಅವಕಾಶ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರೋಕೆ ಯಾರು ಅವಕಾಶ ಕೊಟ್ಟರು? ಮಂತ್ರಿ ಅವರೇ, ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ. ಅಶೋಕ್ ಅವರು ಕೂಗಿಲ್ಲ. ಅಲ್ಲೇ ಹಿಡ್ಕೊಂಡು ಎಲ್ಲರಿಗೂ ಚಂದಾಗಿ ರುಬ್ಬಿದ್ರು ಹಿಡ್ಕೊಂಡು. ನೀವ್ಯಾರನ ರುಬ್ಬಿದ್ರ ಅವ್ರಿಗೆ? ನೀವ್ಯಾರನ ಹೊಡೆದ್ರ ಅವ್ರಿಗೆ? ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ. ಬಿರಿಯಾನಿ ಕೊಟ್ಟು ಚಂದಾಗಿ ಸಾಕ್ರಿ, ಬಿರಿಯಾನಿ ಕೊಟ್ಬಿಟ್ಟು ಒಳ್ಳೆ ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆ. ಚಂದಾಗಿ ನಿರ್ಣಯ ಮಾಡ್ಕೊಂಡಿರಿ. ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ರಾಷ್ಟ್ರೀಯ ಅವಮಾನ ಆಗೋದನ್ನ ಮೂರು ಸರಿ ಹೇಳ್ತೀನಿ. ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು? ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು? ನಿಮ್ಮವ್ರು ಯಾಕೆ ನಿಲ್ತಾರೆ? ಏನಾಗಿದೆ ಅವ್ರಿಗೆ? ಅವ್ರು ನೀವೆಲ್ಲ ಮಾತಾಡ್ತಾರೆ. ಆ ಕಡೆ ಯಾಕೆ ನಾಯಕರ ಮಾತು ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡೋದು ನಿಮ್ಗೆ ಜವಾಬ್ದಾರಿ ಬೇಕು. ಅವ್ರು ನೋಡಿ, ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ, ಅವರನ್ನು ಸರಿಪಡಿಸ್ಕೊಳ್ತಾರೆ. ಅವರು ನಿಮ್ಗೆ ಹೇಳುದು, ನೀವು ಅವ್ರಿಗೆ ಹೇಳುದು, ನಿಮ್ಮನ್ನು ನೀವು ಸರಿಯಾಗಿ ಎಲ್ಲ ಕೂಡ ಸರಿ ಆಗ್ತದೆ.